ಉಜಿರೆ ಬಹಳ ದೊಡ್ಡ ಕ್ಷೇತ್ರವಾಗಿದೆ, ಜನಾರ್ದನ ಕ್ಷೇತ್ರ. ಶ್ರೀ ಮಧ್ವಾಚಾರ್ಯರು ಬಂದಂತಹ ಒಂದು ಈ ಪವಿತ್ರವಾದ ಕ್ಷೇತ್ರ. ಪ್ರತಿ ವರ್ಷ ರಥೋತ್ಸವ ಆಗುವಾಗ ಆನ್ಲೈನ್ ನೋಡ್ತಾ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ಏನೋ ಒಂದು ಶಿಥಿಲಾವಸ್ಥೆಯಲ್ಲಿ ಉಂಟು ಏನೋ ಅಂತೇಳಿ ಅನ್ನೋ ಭಾವನೆ ನನಗೆ ರಥ ಆಗುವುದು. ಜನವರಿಯಲ್ಲಿ ಮತ್ತೆ ರಥೋತ್ಸವಕ್ಕೆ ಬಂದಾಗ ಆ ಒಂದು ಏನು ವ್ಯತ್ಯಾಸಗಳು ಕಾಣಲಿಲ್ಲ. ಅವಾಗ ನನಗೆ ಆಲೋಚನೆ ಆಯಿತು, ಹೌದು ಇದು ಭಗವಂತನೇನು ಪ್ರೇರಣೆ ಮಾಡಲಿಕ್ಕೆ ಹೇಳಿ ಸೂಚನೆ ಕೊಡ್ತಾ ಇದ್ದಾನೆ, ನೋಡು ಈ ರೀತಿ ಇದೇ ನಮ್ಮ ರಥ ಅಂತೇಳಿ ತೋರಿಸ್ತಾ ಇದ್ದಾನೆ. ಆ ರಥ ಬೀದಿ ನೋಡಿದ್ರೇನೆ ಅಲ್ಲಿ ಭವ್ಯವಾದ ರಥ ಬೇಕು ಅನ್ನೋ ಕಲ್ಪನೆ ನನಗೆ ದೇವರು ಕೊಟ್ಬಿಟ್ಟಿದ್ದಾರೆ. ನಾನು ಅಶೋಕ್ರವರು ಅವತ್ತೇ ಹೇಳಿದ್ದೇನೆ, ಇಲ್ಲಿಗೆ ಭಾಳ ದೊಡ್ಡ ರಥ ಬೇಕಾಗ್ತದೆ, ಇದು ಚಿಕ್ಕದಾಗಿ ಕಾಣ್ತದೆ. ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ಬ್ರಹ್ಮರಥ ಸಮರ್ಪಣೆಗೆ ಎಲ್ಲ ರೀತಿಯಂತಹ ಸಕಲ ತಯಾರಿಗಳಾಗಿವೆ. ನಾವೀಗ ಇರುವಂತಹದ್ದು ವಿಶ್ವಕರ್ಮ ಕರಕುಶಲ ಕೇಂದ್ರ ಕುಂಬಾಶಿ. ಯಾಕಿಲ್ಲಿದ್ದೀವಿ ಅಂತ ಹೇಳಿದ್ರೆ, ಉಜಿರೆಗೆ ಬರ್ತಾ ಇರುವಂತಹ ಬ್ರಹ್ಮರಥ ಬಹಳ ವಿಶೇಷವಾಗಿ, ಬಹಳ ಆಸ್ಥೆಯಿಂದ, ಬಹಳ ಅದ್ಭುತವಾಗಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಹೇಗಾಗ್ತಾ ಇದೆ ನಿರ್ಮಾಣ, ಇದು ಯಾವ ರೀತಿಯಾಗಿ ರೆಡಿ ಆಗ್ತಾ ಇದೆ, ಎಷ್ಟು ಎತ್ತರ ಇದೆ, ಏನೆಲ್ಲ ಇದೆ, ಅಲ್ಲಿ ಇರುವಂಥ ಕೆತ್ತನೆಗಳೇನು, ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 194ಕ್ಕೂ ಅಧಿಕ ರಥಗಳನ್ನು ನಿರ್ಮಿಸಿರುವಂತಹ ಕುಂಬಾಶಿಯ ವಿಶ್ವಕರ್ಮ ಕರಕುಶಲ ಕೇಂದ್ರ ಏನಿದೆ, ಈ ಕೇಂದ್ರದಲ್ಲಿ ನಾವಿದ್ದೇವೆ. ಉಜಿರೆಯ ಬ್ರಹ್ಮರಥ ಸಿದ್ಧ ಆಗ್ತಾ ಇದೆ. ಉಜಿರೆಯ ರಥದ ಸೇವಾಕರ್ತರಂತ ಕಿರಣ್ ಸರ್ ಇದ್ದಾರೆ, ಅದ್ರ ಜೊತೆಗೆ ಅಶೋಕ್ ಅವರಿದ್ದಾರೆ, ಅದ್ರ ಜೊತೆಗೆ ಈ ಒಂದು ರಥದ ನಿರ್ಮಾತೃ ಆಗಿರ್ತಕ್ಕಂತಹ ರಾಜಗೋಪಾಲ್ ಆಚಾರ್ಯರಿದ್ದಾರೆ, ಅವರ ಸಹೋದರ ಗಣಪತಿ ಅವರು ಕೂಡ ಇದ್ದಾರೆ. ಬಹಳ ವಿಶೇಷವಾಗಿ ಉಜಿರೆಯ ಬ್ರಹ್ಮರಥ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಬಹಳಷ್ಟು ದೊಡ್ಡ ಮಟ್ಟನಲ್ಲಿದೆ. ಯಾಕೆಂತಂದರೆ ಉಜಿರೆಯ ದೇವಸ್ಥಾನ ಅಂತಂದ ಕೂಡಲೇ ಬಹಳ ವೈಭವಪೂರ್ಣವಾಗಿ ಸಿದ್ಧವಾಗ್ತಾ ಇದೆ. ವಿಜಯ ಗೋಪುರ ಹೊಸತೊಂದು ಕಲಶಪ್ರಾಯದಂತಹ ರೀತಿಯಲ್ಲಿ ಅಲ್ಲಿ ಕಂಗೊಳಿಸ್ತಾ ಇದೆ. ಇವತ್ತು ನಾವು ನಿಮಗೆ ತೋರಿಸಬೇಕು ಅಂತ ಬಂದಿದ್ದೀವಿ ಇಲ್ಲಿಗೆ. ಈ ಕುಂಬಾಶಿಯ ಕರಕುಶಲ ಕೇಂದ್ರದಲ್ಲಿ ಉಜಿರೆಯ ಬ್ರಹ್ಮರಥ ರೆಡಿ ಆಗ್ತದೆ. ಹೇಗಾಗ್ತಾ ಇದೆ, ಏನೆಲ್ಲ ಅದರಲ್ಲಿ ಇರುತ್ತೆ, ಯಾವ ಚಿತ್ರಣಗಳಿರುತ್ತೆ, ಅದರ ವಿಶೇಷತೆಗಳೇನು ಎಲ್ಲವನ್ನೂ ಕೂಡ ವಿವರಿಸ್ತಾರೆ. ಸರ್, ಸಂಪೂರ್ಣ ಓವರ್ ಟು ಯು, ನೀವೆಲ್ಲ ವಿವರಿಸಬೇಕು. ತದ ಬಳಿಕ ಕಿರಣ್ ಸರ್ ಹತ್ರ ಮಾತಾಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಕೋಟೇಶ್ವರದ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯರ ಮಗ ರಾಜಗೋಪಾಲಾಚಾರ್ಯ ಹಾಗೂ ನನ್ನ ಸಹೋದರ ಗಣಪತಿ ಆಚಾರ್ಯ. ನಾವು ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಒಂದು ವ್ಯವಸ್ಥೆಯಲ್ಲೇ ಈ ರಥಗಳನ್ನು ನಿರ್ಮಾಣ ಮಾಡಿ ಬರ್ತಾ ಇದ್ದೇವೆ. ಅತ್ಯಂತ ಮುಖ್ಯವಾಗಿ ಈ ಶಾಸ್ತ್ರೋಕ್ತವಾಗಿ ರಥವನ್ನು ನಿರ್ಮಿಸುವ ಶಿಲ್ಪಿಗಳಲ್ಲಿ ನಾವು ಒಬ್ಬರಾಗಿದ್ದೇವೆ. ಹಾಗೆ ಈ ರಥಕ್ಕೆ ಬಹಳ ನನಗೊಂದು ಹೆಮ್ಮೆಯ ವಿಷಯ, ಧರ್ಮಸ್ಥಳ ಮಂಜುನಾಥನ ರಥವನ್ನು ಈಗಾಗಲೇ ತಂದೆಯ ನೇತೃತ್ವದಲ್ಲಿ ನಿರ್ಮಿಸಿದ್ದೇವೆ. ಅಲ್ಲೇ ಪಕ್ಕದ ಊರಾದಂಥ ಉಜಿರೆ, ಮುಖ್ಯವಾಗಿ ಉಜಿರೆಯ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ರಥವನ್ನು ಆಗಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿ ಬಂದಿದ್ದೇನೆ. ಅದನ್ನು ಉತ್ತಮವಾದ ರೀತಿಯಲ್ಲಿ ಈ ರಥವನ್ನು ತಯಾರು ಮಾಡ್ತಾ ಇದ್ದೇವೆ. ಈಗ ಮೊದಲೆಲ್ಲ ರಥವನ್ನು ಮೀಟಿ ಪೆಟ್ಮಣೆ ಹಾಕಿ ಮಾಡುವಂಥದ್ದು, ಅದಕ್ಕೆ ಈಗ ಸ್ಟೇರಿಂಗ್ ಅಂತ ಮಾಡ್ತೇವೆ. ಇದು ಕೂಡ ಬಹಳ ಹೆವಿಯಾಗಿ ಇದಕ್ಕೆ ರಥ ಬಹಳ ಅಬ್ಬರವಾಗಿ ಉಜಿರೆ ರಥ ಬೀದಿ ನಾನು ನೋಡಿದಾಗ ಅತ್ಯಂತ ವಿಶಾಲವಾದಂಥ ರಥಬೀದಿ. ಸಾಮಾನ್ಯ ದಕ್ಷಿಣ ಕನ್ನಡದ ಪ್ರಾಂತ್ಯದಲ್ಲೇ ಉತ್ತಮವಾದ ರಥಬೀದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ತುಂಬ ರಥಬೀದಿ ನೋಡಿದವ, ಬನವಾಸಿ ರಥಬೀದಿ ಭಾಳ ದೊಡ್ಡದು. ಹಾಗೆ ಈ ಉಜಿರೆ ಇದನ್ನು ಕೂಡ ನಾನು ಭಾಳ ಹೆವಿಯಾಗಿ ರಥವನ್ನು ಉತ್ತಮವಾಗಿ ನಿರ್ಮಿಸಲಿಕ್ಕೆ ಈ ಸ್ಟೇರಿಂಗ್, ಈ ಚಕ್ರ ಬರ್ತದೆ, 6 ಅಡಿ ಎತ್ತರ ಇರ್ತದೆ. 6 ಅಡಿ ಎತ್ತರ, 11 ಇಂಚು ದಪ್ಪ ಇರುವಂಥ ಈ ಚಕ್ರ, ಇದಕ್ಕೆಲ್ಲ ಕಬ್ಬಿಣದ ಸಲಾಕೆಗಳು ಬರ್ತದೆ. ಅದನ್ನು ಫಿಟ್ಟಿಂಗ್ ಮಾಡ್ತಾಯಿದ್ದೇವೆ. ಪ್ಲೇಟ್ ಎಲ್ಲ 5/8ನಲ್ಲಿ ಉತ್ತಮವಾಗಿ ಈ ಕಬ್ಬಿಣದ ಹಳಿ ಇದನ್ನೆಲ್ಲ ಜೋಡಿಸ್ತಾ ಇದ್ದೇವೆ. ಹಾಗೆ ಮುಂದುವರೆದು ಈ ರಥ, ನಾವು ಹಳೆಯ ರಥವನ್ನು ಸಾಮಾನ್ಯವಾಗಿ ತದ್ರೂಪಗೊಳಿಸಿ ಮತ್ತು ಕೆಲವೊಂದು ವಿಚಾರಗಳನ್ನು ಉತ್ತಮ ಮಾಡುವ ವಿಧಾನದಲ್ಲಿ ಬೇರೆ ಮಾಡಿದ್ದೇವೆ. ಇದು ಖಾಲಿ ಅಷ್ಟಪಟ್ಟಿ ಮಾತ್ರ ಇತ್ತು ಹಳೆಯ ರಥದಲ್ಲಿ. ಈಗ ಇಲ್ಲಿ ಸುಮಾರು 20 ಚಿತ್ರ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಗಣಪತಿ ಪೂರ್ವದಲ್ಲಿ, ಆಮೇಲೆ ದಶಾವತಾರ, ಹಾಗೆ ಮೇಲಿನಲ್ಲಿ ಅಷ್ಟದಿಕ್ಪಾಲಕರು ಬರ್ತಾರೆ, ಅಷ್ಟದಿಕ್ಪಾಲಕರು, ಹಾಗೆ ಅಷ್ಟಲಕ್ಷ್ಮಿಯರು ಬರ್ತಾರೆ. ಮೇಲಿನ ಸಾಲನ್ನು ರಾಮಾಯಣದ ಚಿತ್ರವನ್ನು, ಸಂಪೂರ್ಣ ರಾಮಾಯಣವನ್ನು ಕೆತ್ತೇವೆ. ಅದೀಗ ಜೋಡಣೆಗೆ ಪಾಲಿಶ್ ಆಗ್ತಾಯಿದೆ. ಹಾಗೆ ಈ ಪ್ರಥಮ ಭಾಗದಲ್ಲಿ ದಶಾವತಾರ, ಕಾಳಿಂಗ ಮರ್ದನ, ಶಿವ ಪರಿವಾರ, ಹಾಗೆ ವೆಂಕಟರಮಣ,
ಶೇಷಶಯನ ಇದೇ ರೀತಿಯಲ್ಲಿ ಈ ರಥವನ್ನು ಇಲ್ಲಿ ಅಣಿಗೊಳಿಸಿದ್ದೇವೆ. ಇದು ಹಳೆಯ ರಥದಲ್ಲಿ 4 ಆನೆ ಇರುವುದನ್ನು ಕಂಡು ಅದೇ ರೀತಿ ಆಗಬೇಕು ಅನ್ನೋ ನೆಲೆಯಲ್ಲಿ ಆ 4 ಆನೆಗಳನ್ನು ಕೂಡ ಅದರಲ್ಲಿ ನಿರ್ಮಿಸ್ತಾ ಇದ್ದೇವೆ. ಹಾಗೆ ಈ ಅಚ್ಚು ಮರವನ್ನು ಕಿರಾಲ್ ಬೋಗಿ, ಇದು ಬಹಳ ಗಟ್ಟಿ ಮರವನ್ನು ಉಪಯೋಗಿಸಿ ಮಾಡಿದ್ದೇವೆ. ಇದರಿಗಿಂತ ಮೇಲಿನದ್ದು ಎಲ್ಲವೂ ಸಾಗವಾನಿ, ಇಡೀ ರಥ ಸಾಗವಾನಿಯಲ್ಲಿ ಉಪಯೋಗಿಸ್ತೇವೆ. ಹಾಗೆ ರಥದ ಗೂಡಿನ ಭಾಗವನ್ನು ಸ್ಟೈನ್ಲೆಸ್ ಸ್ಟೀಲ್ ಉಪಯೋಗಿಸಿ ಗೂಡನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಪೇಂಟಿಂಗ್ಸ್ ಎಲ್ಲ ಈಗಾಗಲೇ ರೆಡಿ ಆಗಿದೆ. ಮತ್ತು ರಥವನ್ನು ನಾಡಿದ್ದು 4ನೇ ತಾರೀಕು ರಥ ಪೂಜೆ ಮಾಡಿ ನಾವು ರಥ ಸೇವಾದಾರರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದಾಗಿ 5ನೇ ತಾರೀಕು ಬೆಳಿಗ್ಗೆ ಬೇಗ ಇಲ್ಲಿಂದ ರಥ ಹೊರಡ್ತದೆ. 3 ಗಂಟೆ ಮೆರವಣಿಗೆಗೆ ರಥ ರೆಡಿಯಾಗಿರ್ತದೆ. ಎಲ್ಲರೂ ಈ ರಥೋತ್ಸವದಲ್ಲಿ ರಥ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಯದಿಂದ ಕೇಳ್ಕೊಳ್ತಾ ಇದ್ದೇನೆ. ಸರ್, ಈಗ ಆ ಒಂದು ನೀವು ಚಕ್ರದ ಹೈಟ್ ಹೇಳಿದ್ರಿ, ಟೋಟಲ್ ಬ್ರಹ್ಮರಥದ್ದು ಆ ಸ್ಟೀಲಿದು ಸ್ಟೇನ್ಲೆಸ್ ಸ್ಟೀಲ್ದು ಎಲ್ಲ ಬಂದಾಗ ಎಷ್ಟು ಹೈಟ್ ಆಗುತ್ತೆ ಸರ್? ಅದು 45 ಅಡಿ ಎತ್ತರ ಆಗ್ತದೆ. 45 ಅಡಿ ಎತ್ತರ. ಹೌದು. ಓಕೆ. ಹೌದು. ಈಗ ಉಜಿರೆಯ ರಥಬೀದಿ ನೋಡಿದ್ದೀರಿ, ಹೇಗೆ ಕಾಣಬಹುದು? ತುಂಬ ನನ್ನ ಅಭಿಪ್ರಾಯ ಕೂಡ ಆ ಒಂದು ರಥ ನೀವು ಹೇಳಿದಾಗೆ ವಿಜಯ ಗೋಪುರ, ಈಗಾಗಲೇ ಆದಂಥ ಗೋಪುರ, ದೇವಸ್ಥಾನದ ಅಭಿವೃದ್ಧಿ ಆದಂಥ ಕೆಲಸಗಳು ಮತ್ತು ರಥ ಬೀದಿ, ಆ ರಥ ಬೀದಿ ನೋಡಿದ್ರೇ ಅಲ್ಲಿ ಭವ್ಯವಾದ ರಥ ಬೇಕು ಅನ್ನುವ ಕಲ್ಪನೆ ನನಗೆ ದೇವ್ರು ಕೊಟ್ಬಿಟ್ಟಿದ್ದಾನೆ. ನಾನು ಅಶೋಕ್ರವ್ರ ಹತ್ರ ಅವತ್ತೇ ಹೇಳಿದ್ದೇನೆ, ಇಲ್ಲಿಗೆ ಭಾಳ ದೊಡ್ಡ ರಥ ಬೇಕಾಗ್ತದೆ, ಇದು ಚಿಕ್ಕದಾಗಿ ಕಾಣ್ತದೆ. ಯಾಕಂದರೆ ನೀವು ಈಗ ಇರುವಂಥ ರಥ ತಂದಿಟ್ಟರೆ ಸ್ವಲ್ಪ ಚಿಕ್ಕದಾಗಿ ಕಾಣ್ತದೆ. ಈ ರಥವೂ ಕೂಡ ಆ ರಥ ಬೀದಿಯಲ್ಲಿ ಚಿಕ್ಕದಾಗಿ ಕಾಣ್ಬೋದು. ಇಲ್ಲೀಗ ಇಕ್ಕಟ್ಟಿನ ಇದರಲ್ಲಿ ಕಾಣ್ತದೆ, ಬಿಟ್ಟರೆ ಅಲ್ಲಿ ಪರಿಸರಕ್ಕೆ ಇದು ಚಿಕ್ಕದಾಗೆ ಕಾಣ್ಬೋದು ಅನಿಸ್ತದೆ, ಇಷ್ಟು ದೊಡ್ಡದಿದ್ದರೂ ಕೂಡ. ಹಾಗೆ ಅಷ್ಟು ವಿಶಾಲವಾದ ರಥ ಬೀದಿ, ಹಾಗೆ ಭಾಳ ಒಳ್ಳೆಯ ಒಂದು ರಥ ಬೀದಿ ನಾನು ನೋಡಿದ್ರಲ್ಲಿ. ಸರ್, ನಮಗೆ ಒಂದು ಆ ಸ್ಟೇನ್ಲೆಸ್ ಸ್ಟೀಲ್ದು ಹೇಗಾಗಿದೆ ಅದನ್ನು ಒಂದು ತೋರಿಸ್ಬೇಕು, ಅದನ್ನು ವಿವರಿಸಬೇಕು. ಖಂಡಿತ. ಅದರ ಜೊತೆಗೆ ಇಲ್ಲಿ ಈಗ ಇದನ್ನು ಎಲ್ಲ ಕೆತ್ತನೆಗೆ ಎಷ್ಟು ಜನ ಕೆತ್ತನೆ ಮಾಡಿದ್ದೀರಿ ಸರ್? ನಾವು ಸುಮಾರು 63 ಮಂದಿ ನಮ್ಮಲ್ಲಿದ್ದೇವೆ. ಒಂದು 2-3 ಸಂಸ್ಥೆ, ಅಂದರೆ ನನ್ನ ಸಂಸ್ಥೆ ಒಂದಿರ್ಬೋದು, ನನ್ನ ತಂದೆ ಸಂಸ್ಥೆ ಇರ್ಬೋದು, ತಮ್ಮನ ಸಂಸ್ಥೆ ಇರ್ಬೋದು. ನಾವು 3-4 ಸಂಸ್ಥೆಯವರು ಸೇರಿ ಈ ಕೆಲಸವನ್ನು ಅದನ್ನೆಲ್ಲ ಕಂಪ್ಯೂಟ್ರಲ್ಲಿ ನಾವು CNC ಮೆಷಿನ್ ಉಪಯೋಗಿಸಿ ಮಾಡ್ತೇವೆ, ಅದರಲ್ಲಿ ಮಾಡ್ತಾರೆ. ಮತ್ತು ತಂದೆಯ ಸಂಸ್ಥೆ ಇದರವರೆಲ್ಲ ಜೋಡಣೆ ಇದೆ. ಯಾಕಂದರೆ ಹಳೆ ತಲೆಮಾರು ಇದರ ಜೊತೆಯಲ್ಲೇ ನಾವು ಅದನ್ನು ಮಾಡ್ಕೊಂಡು ಬಂದ ಹಳೆ ಬೇರು ಹೊಸ ಚಿಗುರು ತಂದೆ ನೇತೃತ್ವದಲ್ಲೇ ಇದನ್ನು ಜೋಡಣೆ ಇದೆಲ್ಲ ಮಾಡ್ತೇವೆ. ಮತ್ತು ಕಾರ್ವಿಂಗ್ ಇದೆಲ್ಲ ಕೈಯಲ್ಲಿ ಮತ್ತು ಫಿನಿಷಿಂಗ್ ಮಾಡಿಯೇ ಮಾಡುವಂಥದ್ದು. ನಾವು ಸಂಪೂರ್ಣ ಕಾರ್ವಿಂಗನ್ನು ಕೈಯಲ್ಲೇ ಆಮೇಲೆ ಅದಕ್ಕೆ ಟಚ್ ಕೊಟ್ಟು ಮಾಡ್ತೇವೆ. ಹಾಗೆ. ಓಕೆ. ಎಸ್, ಇದೀಗ ಈ ರಥದ ಎದುರು ಭಾಗದ ಚಿತ್ರಣ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮೇಲ್ಭಾಗಕ್ಕೆ ಸ್ಟೇನ್ಲೆಸ್ ಸ್ಟೀಲ್ದು ಬಹಳ ಅದ್ಭುತವಾದಂತಹ ಗೋಪುರಾಕಾರದ ಒಂದು ಚಿತ್ರಣ ಬರುತ್ತೆ, ಅದನ್ನು ಕೂಡ ತೋರಿಸ್ತೀವಿ. ನಾವು ಅಲ್ಲಿಗೆ ಹೋಗೋಣ. ಉಜಿರೆಯ ಬ್ರಹ್ಮರಥದ ಮೇಲ್ಭಾಗದ ಒಂದು ಗೋಪುರ ಅಥವಾ ಗೂಡು ಅಂತ ಏನು ಕರಿತೀವಿ, ಅದು ಸಿದ್ಧ ಆಗ್ತಾ ಇದೆ. ಸರ್, ಏನು ವಿಶೇಷತೆ ಇದರದ್ದು? ಹೇಗೆ ಇದಕ್ಕೆ ತಯಾರಿಗಳೆಲ್ಲ ಹೇಗಾಯಿತು? ವಿಶೇಷತೆ ಅಂದರೆ ಇದು ಫುಲ್ ಸ್ಟೈನ್ಲೆಸ್ ಸ್ಟೀಲಲ್ಲೇ ಮಾಡ್ತಾ ಇದ್ದೇವೆ. ಯಾಕಂದರೆ ಇದು ಪ್ರಥಮ ನಾನು ಮಾಡಿದ್ದು ಕೂಡ. ಬೇರೆ MSL GI ಎಲ್ಲ ಮಾಡ್ತಾ ಇದ್ದೇವೆ. ಅವರು SSL ಆಗಬೇಕು. ಇದನ್ನು ಸಂಪೂರ್ಣ ರೆಡಿ ಮಾಡಿ ಕೊಡ್ತೇವೆ. ಪತಾಕೆ ಹಾಕುವ ಕಡ್ಡಿ ಕೂಡ ರೆಡಿಯಾಗಿರ್ತದೆ. ವರ್ಷದಲ್ಲಿ ಪತಾಕೆಯನ್ನು ಸಿಕ್ಕಿಸ್ಕೊಂಡ್ರೆ ಆಯಿತು. ಇದನ್ನು ಗೂಡನ್ನು ಜೋಡಿಸಿ ಸಿಕ್ಕಿಸಿ ತೋರಿಸಿ ಈ ರೀತಿಯಲ್ಲಿ ಪ್ರತಿಯೊಂದು ಪತಾಕೆಯನ್ನು ಇದೇ ರೀತಿಯಲ್ಲಿ ಹೀಗೆ ಸಿಕ್ಕಿಸಿದರೆ ಮುಗೀತು, ಕೆಲಸ ಇದಾಗ್ತದೆ. ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬೋದು ಆ ರೀತಿಯಲ್ಲಿ. ಇದು ಸ್ಟೈನ್ಲೆಸ್ ಸ್ಟೀಲ್, ತುಕ್ಕು ಬರಲಿಕ್ಕಿಲ್ಲ, ಬಾಳಿಕೆ ಬರ್ತದೆ. ಆದರೆ ಇಡುವಂಥದ್ದು ಸ್ವಲ್ಪ ಜಾಗ್ರತೆ ಮಾಡಿ, ಜಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಒಂದು ಉತ್ತಮವಾದ ಕೆಲಸ. ಯಾಕಂದರೆ ಕೆಲಸ ಮಾಡಿಸೋರಿದ್ರೆ, ನಮಗೆ ಎಷ್ಟೇ ಕೆಲಸ ಗೊತ್ತಿದ್ರೂ ಕೂಡ ಮಾಡಿಸೋರು ಬೇಕು. ಅವರು ಇದರಲ್ಲಿ ಸ್ಟೀಲ್ನಲ್ಲಿ ಒಳ್ಳೆಯದಾಗಬೇಕು ಅಂದಿದ್ದಾರೆ. ಈಗೀಗ ಬೆತ್ತಗಳನ್ನ ಒಟ್ಟು ಮಾಡುವಂಥದ್ದು, ಮರದ ಸಲಾಕೆಗಳನ್ನು ರೆಡಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಅದರಲ್ಲಿ ಇದು ಒಳ್ಳೆಯದಾಗ್ತದೆ ಅಂತ. ಸರ್, ಇದು ಸಲಾಕೆ ಜಾಸ್ತಿ ಯೂಸ್ ಮಾಡ್ತಾ ಇದ್ರಿ ನೀವು, ರೌಂಡ್ ಇದನ್ನು ಯೂಸ್ ಮಾಡಿ? ಹೌದು, ಪಟ್ಟಿಗಳನ್ನು ಉಪಯೋಗಿಸಿ, ರಾಡನ್ನು ಉಪಯೋಗಿಸಿ ಇದು ಮಾಡಿದ್ದೇವೆ. ಅದಂದರೆ ವೆಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದನ್ನು ನೋಡಿ ಮಾಡಿದ್ದೇವೆ. ಹಾಗೆ. ಓಕೆ ಸರ್, ಇದರಲ್ಲಿ ಈಗ ಅಂದರೆ ಇದು ಇಷ್ಟು ದೊಡ್ಡ ಪೀಸ್ ತಗೊಂಡು ಹೋಗ್ಬೋದಾ ಹೇಗೆ? ಇದರಲ್ಲಿ 8 ಭಾಗ ಆಗ್ತದೆ. 8 ಭಾಗ ಆಗ್ತದೆ. ಅದನ್ನು ಬೋಲ್ಟ್ ನೆಟ್ ಮೂಲಕ ಜಾಯಿಂಟ್ ಮಾಡಿ ಕ್ರೈನಲ್ಲಿ ಎತ್ತಿ ಮೇಲೆ ಇಡಬೇಕು. ಓಕೆ.
ಸರ್ ಅದು ಈಸಿ ಮೆಥಡ್ ಇದೆ. ಅದು ಮೇಲಿನ ಚಿಕ್ಕ ಗೂಡು. ಹಾಗೆ ಇದರ ಕಂಬಗಳೆಲ್ಲ ರೆಡಿ ಆಗ್ತಾ ಇದೆ. ಎಲ್ಲ ಕೆಲಸವು ತ್ವರಿತಗತಿಯಲ್ಲಿ ತುಂಬ ಜನ ಈ ಕೆಲಸವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗೆ ಓಕೆ ಸರ್, ಈಗ ಉಜಿರೆಯ ಕಿರಣ್ ರಾವ್ ಮತ್ತು ಅವರ ಆ ಒಂದು ನಿಮಗೆ ಕೊಟ್ಟ ಕೆಲಸದ ಬಗ್ಗೆ ಸರ್, ಅವರ ಬಗ್ಗೆ ನಿಜವಾಗ್ಲೂ ನನಗೆ ತುಂಬ, ಯಾಕಂದರೆ ಖುಷಿ ಆಗ್ತದೆ. ಕೆಲವೊಮ್ಮೆ ಅವರು ಕೊಟ್ಟಲ್ಲಿಂದ ಇಲ್ಲಿಯವರೆಗೂ ನಮ್ಮ ಮೇಲೆ ಯಾವುದೇ ಪ್ರೆಷರ್ ಇಲ್ಲ, ನೀವು ಶಾಸ್ತ್ರೋಕ್ತವಾಗಿ ಮಾಡ್ತೀರಿ, ನನ್ನ ಮೇಲೆ ಭಾಳ ಭರವಸೆ ಇಟ್ಟು ಈ ಕೆಲಸವನ್ನು ಕೊಟ್ಟಿದ್ದಾರೆ. ನಾನು ಅವರ ಭರವಸೆಯನ್ನು ಉಳಿಸ್ಕೊಳ್ತೇನೆ. ಹಾಗೂ ನಿಮ್ಮ ಇಡೀ ಉಜಿರೆ ಜನತೆಯ ಒಂದು ಆ ಸಂತೋಷದಾಯಕವಾದ ಒಂದು ಕೆಲಸದಲ್ಲಿ ನಾನು ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ಅವರಂತೂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇಷ್ಟು ದೊಡ್ಡ ಕೆಲಸ ಕೊಟ್ಟವರು ಒಂದು ದಿವಸ ನಮಗೆ ಯಾವುದೇ ರೀತಿಯ ಒತ್ತಡ ಆಗಲಿ ಯಾವುದೇ ಇದು ಮಾಡದೆ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಮತ್ತು ಅವರ ನಡತೆ ಯಾವತ್ತೂ ತುಂಬಿದ ಕೊಡ ತುಡುಕುವುದಿಲ್ಲ ಅಂತ ನೋಡಬೇಕಾದ್ರೆ ನಮ್ಮ ಕಿರಣ್ ರಾವ್ ಅವರನ್ನು ನೋಡಬೇಕಂತ ನನ್ನ ಅನಿಸಿಕೆ. ಇದು ರಥದ ಮಂಟಪ ಭಾಗ ಅಂತ ಇದಕ್ಕೆ ಹೆಸರು. ಜಿಡ್ಡೆ, ಮಂಟಪ, ಗೂಡು. ಹಾಗೆ ಈ ಮಂಟಪದಲ್ಲಿ ದೇವರು ಬರುವಂಥ ಪ್ಲೇಸ್ನಲ್ಲಿ ದ್ವಾರಪಾಲಕರು ದ್ವಾರವನ್ನು ಮಾಡ್ತೇವೆ. ಹಾಗೆ ದ್ವಾರಪಾಲಕರಾಗಿ ಜಯ ವಿಜಯ, ಗರುಡ, ಆಂಜನೇಯ, ಹಾಗೆ ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಇಷ್ಟನ್ನು 8 ಚಿತ್ರಿಕೆ ಬರ್ತದೆ. ಆ 8 ಚಿತ್ರಿಕೆಯನ್ನು ಇದರಲ್ಲಿ ಮಾಡಿದ್ದೇವೆ. ಹಾಗೆ ಮೇಲ್ಗಡೆಯಲ್ಲಿ ದಶಾವತಾರ ಬರ್ತದೆ. ದಶಾವತಾರ ಮತ್ತು ಓಂ ಸ್ವಸ್ತಿಕ್, ಹಾಗೆ ಇಷ್ಟು ಚಿತ್ರಗಳು ನಮ್ಮ ಗೂಡಿನ ಭಾಗದಲ್ಲಿ ಮೂಡಿ ಬರ್ತದೆ. ರಥ ಅಂತಂದ ಕೂಡಲೇ ಅದು ಚಿಕ್ಕ ಮಾತಲ್ಲ. ಉಜಿರೆಯಲ್ಲಿ ಒಂದು ಮಾತಿದೆ, ಹಣ ಇದ್ದವರು ತುಂಬ ಜನ ಇದ್ದಾರೆ, ಆದರೆ ಆ ರಥ ಕೊಡುವಂತಹ ಪ್ರೇರಣೆ ಆಗಬೇಕು ಅನ್ನುವಂಥದ್ದು. ರಥ ಕೊಡುವಂತಹ ಪ್ರೇರಣೆ ಆಗಿದ್ದು ಹೇಗೆ ಅಂತ ಕೇಳಬೇಕು ಕಿರಣ್ ರವರಲ್ಲಿ. ಸರ್ ನಮಸ್ತೆ. ಕಿರಣ್ ರವರಿಗೂ ಅಶೋಕ್ ರವರಿಗೂ ಇಬ್ಬರಿಗೂ ಕೂಡ ನಮಸ್ತೆ. ಸರ್, ಬ್ರಹ್ಮ ರಥ ಕೊಡಬೇಕು ಅನ್ನುವಂಥ ಪ್ರೇರಣೆ ಹೇಗಾಯಿತು? ಯಾಕೆಂದರೆ ಹಿಂದೆ ಒಂದು ರಥ ಕೊಟ್ಟಿದ್ದೀರಿ ನೀವು ದೇವಸ್ಥಾನಕ್ಕೆ. ಈ ಪ್ರೇರಣೆ ಹೇಗಾಯಿತು ಸರ್? ಸೊ ದೇವರೇ ನಮಗೆ ಪ್ರೇರಣೆ ಮಾಡಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 2 ವರ್ಷದ ಹಿಂದೆ ರಥೋತ್ಸವ ಆಗುವಾಗ ನಾವು ಆನ್ಲೈನ್ ನೋಡ್ತಾ ಇದ್ವಿ. ಅಲ್ಲಿ ಪ್ರತಿ ವರ್ಷ ರಥೋತ್ಸವ ಆಗುವಾಗ ಆನ್ಲೈನ್ ನೋಡ್ತಾ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ಏನೋ ಒಂದು ಶಿಥಿಲಾವಸ್ಥೆಯಲ್ಲಿ ಉಂಟೇನೋ ಅಂತೇಳಿ ಅನ್ನೋ ಭಾವನೆ ನಮಗೆ ರಥೋತ್ಸವ ಆಗುವಾಗ ಬಂತು. ಅದು ಸ್ವಲ್ಪ ಶೇಕ ಆಗ್ತಾ ಇದೆ ಅಂತೇಳಿ. ಹಾಗೆ ಅಂತೇಳಿ ನಾವು ಕಳೆದ ಜನವರಿಯಲ್ಲಿ ಮತ್ತೆ ರಥೋತ್ಸವಕ್ಕೆ ಬಂದಾಗ ಆ ಒಂದು ಏನು ವ್ಯತ್ಯಾಸಗಳು ಕಾಣಲಿಲ್ಲ. ಆವಾಗ ನನಗೆ ಆಲೋಚನೆ ಆಯಿತು, ಹೌದು ಇದು ಭಗವಂತನೇನು ಪ್ರೇರಣೆ ಮಾಡಿ ನಮಗೆ ಸೂಚನೆ ಕೊಡ್ತಾ ಇದ್ದಾನೆ, ನೋಡು ಈ ರೀತಿ ಇದ್ದೇ ನಮ್ಮ ರಥ ಅಂತೇಳಿ ತೋರಿಸ್ತಾ ಇದ್ದಾನೆ ಅಂತೇಳಿ ಆ ಒಂದು ಸಂಕಲ್ಪ ನಾನೇ ಅಂದ್ಕೊಂಡೆ. ಆ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿಕೊಂಡೆ, ಸರಿ ರಥವನ್ನು ಕೊಟ್ಟರೆ ಏನು ನೋಡೋಣ, ಎಷ್ಟು ಆಗುತ್ತೆ ನೋಡೋಣ ಅಂತ ಅಂದ್ಕೊಂಡೆ. ತಮ್ಮನಿಗೆ ಫೋನ್ ಮಾಡಿ ಕೇಳಿದೆ, ಹೋಗಿ ನೀನು ಕೇಳು, ನಮಗೆ ಕೊಡುವ ಅವಕಾಶ ಉಂಟಾ ಕೇಳು ಅಂತೇಳಿ. ಆವಾಗ ಅವನು ಹೋಗಿ ಶರತ್ ಕೃಷ್ಣ ಭಟ್ನಾಯರಲ್ಲಿ ಕೇಳಿದರು. ಅವರು ತುಂಬ ಸಂತೋಷಪಟ್ಟರು ಅದನ್ನು ಕೇಳಿ. ಸೊ ಆದ್ದರಿಂದ ಆ ರೀತಿ ನಮಗೆ ಒಂದು ಸಂಕಲ್ಪ, ದೇವರ ಪ್ರೇರಣೆಯಿಂದ ನಾವು ಕೊಡೋಣ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಬಂದದ್ದು ನಾವು. ಓಕೆ ಸರ್, ನಿಮ್ಮ ಇಡೀ ಕುಟುಂಬ ಜನಾರ್ದನನ ಕೃಪೆಯಿಂದಲೇ ಬೆಳೆದಿದೆ ಅನ್ನುವಂಥ ತುಂಬ ಸಲ ಹೇಳಿದ್ರಿ. ಹೇಗೆ ಸರ್ ನಿಮ್ಮ ಬಾಲ್ಯದ ನೆನಪುಗಳನ್ನು ಆ ಜನಾರ್ದನ ಸ್ವಾಮಿಯ ವಠಾರದಲ್ಲಿ? ಅಂದರೆ ನಾವು ಹುಟ್ಟಿ ಬೆಳೆದ ಊರು ಬೇರೆ, ನಾವು ನಿಡ್ಲೆ ಬರೆಂಗಾಯ ಅನ್ನತಕ್ಕಂಥ ಸಣ್ಣ ಊರು, ಅಲ್ಲಿನ ನಾವು ವಾಸ್ತವ್ಯ ಬಂದವರು ಉಜಿರೆಗೆ. ಆ ಊರಲ್ಲಿ ದೇವಸ್ಥಾನ ಅನ್ನುವಂಥದ್ದು ಯಾವುದು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಉಜಿರೆಗೆ ಬಂದಾಗ ನಮಗೆ ಜನಾರ್ದನ ದೇವಸ್ಥಾನ ಸಿಕ್ತು. ಅದು ನಮಗೆ ಮನೆ ದೇವರ ಥರ ಆ ಭಾವನೆ ನಮಗೆ ಬಂತು. ಆ ಸಂದರ್ಭದಲ್ಲಿ ವಿಜಯರಾಘ ಭಟ್ನಾಯರ ಇದ್ದರು. ಅವರ ಕಾಲ ನಮ್ಮನ್ನು ಮಕ್ಕಳ ಥರ ನೋಡ್ಕೊಳ್ತಾ ಇದ್ದವರು. ಅಂದರೆ ನಮ್ಮ ತಂದೆ ಕಾಲ ಆದಾಗಲೂ ಅಷ್ಟೇ ನಮಗೆ ನಾವು ಬಾಡಿಗೆ ಮನೇಲಿ ಇದ್ದುಕೊಂಡು ಕಷ್ಟದ ಜೀವನ ನಮ್ಮದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರು ಕರೆದು ಬೆಂದು ತಟ್ಟಿ ನಮಗೆ ಧೈರ್ಯ ತುಂಬಿದವರು. ಸೊ ಆ ರೀತಿಯ ಒಂದು ಆತ್ಮೀಯತೆಯ ಮಾತು, ಆ ರೀತಿಯ ಒಂದು ಸ್ನೇಹಮಯವಾದಂತಹ ಅವರು ಮಾತುಕತೆ, ಅದು ನಮಗೆ ಒಂದು ಆಕರ್ಷಣೆ. ಮತ್ತು ಜನಾರ್ದನ ಶಬ್ದಕ್ಕೆ ಅರ್ಥವೇ ಹೇಳ್ತೇನೆ ಯಾವತ್ತು, ಜನಾನ ಅರ್ಧಯತಿ ಇಂತಿ, ಜನರನ್ನು ಸರಿ ದಾರಿಗೆ ತರುವಂಥದ್ದು. ನಾವು ಎಲ್ಲಿ ತಪ್ಪಿ ಹೋದರೂ ಸಹ ಮತ್ತೆ ತಂದು ದಾರಿಯಲ್ಲಿ ನಡೆಸುವಂಥದ್ದು ಜನಾರ್ದನ ದೇವರ ಸ್ವರೂಪ. ಅದರಿಂದ ಅಂತಹ ಜನಾರ್ದನ ದೇವರು ಆ ಒಂದು ನಮಗೆ ಪ್ರೇರಣೆಯನ್ನು ಮಾಡಿದರು. ಎಲ್ಲಿ ಹೋದರೂ, ಯಾವ ದೇಶಕ್ಕೆ ಹೋದರೂ, ಎಲ್ಲಿ ಹೋದರೂ ನಮಗೆ ಮೊದಲು ನಾವು ಅಂದ್ಕೊಳ್ಳುವಂಥದ್ದು ನಮ್ಮ ಊರಿನ ದೇವರು ಜನಾರ್ದನ ದೇವರು. ಆ ರೀತಿಯ ಭಾವನೆ, ಆ ರೀತಿಯ ಒಂದು ಆತ್ಮೀಯತೆ, ಆ ರೀತಿಯ ಭಕ್ತಿ ಅಷ್ಟೇ. ಓಕೆ, ಬ್ರಹ್ಮರಥ ಕೊಡಬೇಕು ಅಂತ ಅಂದ ಕೂಡಲೇ ಮೊದಲು ಚರ್ಚಿಸಿದ್ದು ತಮ್ಮನಲ್ಲಿಯೋ ತಾಯಿಯಲ್ಲಿಯೋ? ತಮ್ಮನಲ್ಲಿ. ಏನಾದರೂ ನಾವು ಜಾಸ್ತಿ ನಾವು ಏನು ಕೇಳಬೇಕಾದ್ರೂ ಹೌದು ತಮ್ಮ. ನಾವು ಇಂಡಿಯಾದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನು ಕೆಲಸ ಆಗಬೇಕಾದ್ರೂ ಮೊದಲು ನಾನು ಅವರನ್ನೇ ಕರೆಯುವಂಥದ್ದು, ಅವನಲ್ಲೇ ಕೇಳುವಂಥದ್ದು, ಅವನ ಮುಖಾಂತರನೇ ಮಾಡಿಸುವಂಥದ್ದು. ನಾನು ನಿಮಿತ್ತ, ಮಾಡುವವನು ಕೆಲಸ ಮಾಡುವವನೆಲ್ಲ ಅವನೇ. ಹೇಗೆ ಸರ್, ಏನು ಹೇಳಿದ್ರಿ ನೀವು ಮೊದಲು? ರಥ ಬೇಕು ಅಂತ. ಮತ್ತು ನನ್ನದು ಒಂದೇ ಪಾಲಿಸಿ, ಅವತ್ತಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ. ಇವತ್ತಿನ ಅಣ್ಣ ಹೇಳಿದ್ದನ್ನು ತಮ್ಮ ಮಾಡೋದಲ್ಲ, ರಾಮ ಹೇಳಿದ್ದನ್ನು ಲಕ್ಷ್ಮಣ ಮಾಡೋದು ಅಂತ.
ಇದು ಮೊದಲಿನಿಂದ ಬಂದದ್ದು ಪರಂಪರೆ, ಅದನ್ನೇ ನಾನೇ ಮಾಡ್ತಾ ಇದ್ದೇನೆ ಅಷ್ಟೇ. ಮೊದಲು ರಥ ಕೊಟ್ಟಾಗ ಹೇಗಿತ್ತು ವಾತಾವರಣ? ಇವತ್ತು ಬ್ರಹ್ಮರಥ ಅಂತಂದಾಗ ಒಂದು ಆ ಒಂದು ಚಿತ್ರಣವೇ ಬದಲು. ಏನು ಹೇಳ್ತೀರಿ? ಖುಷಿ ಆಗ್ತಿದೆ, ನಮ್ಮ ಕೈಯಿಂದ ದೇವರು ತಗೊಳ್ತಾ ಇದ್ದಾನೆ ಅಂತ ಹೇಳಿ ಬಹಳ ಖುಷಿ ಆಗ್ತಿದೆ. ಓಕೆ, ಹಾಗೆ ಈಗ ಅಣ್ಣ ಹೇಳಿದ್ದೆಲ್ಲ ನೀವು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದೀರಿ. ಓಕೆ, ಹೇಗಾಗಿದೆ ಕೆತ್ತನೆ? ತುಂಬ ಚೆನ್ನಾಗಾಗಿದೆ. ಒಂದನೇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದವರು ಇವರು. ಬಹಳ ರಥ, ಇನ್ನೂ ಅಯೋಧ್ಯೆ ರಾಮ ಮಂದಿರಕ್ಕೂ ಇಲ್ಲಿಯೇ ರಥ ಆಗ್ತಾ ಉಂಟು ಅಂತ ಹೇಳಿದರು ಮಾಡುವಾಗ. ಹಾಗಾಗಿ ಬೇರೆ ಸಹ ಎಲ್ಲ ಬಂತು ಪ್ರಪೋಸಲ್, ಅಲ್ಲಿ ಮಾಡ್ತಾರೆ ಇಲ್ಲಿ ರಥ ಮಾಡ್ತಾರೆ ಅಂತ. ನಾವು ಅದಕ್ಕೆ ಬೇಡ, ಎಕ್ಸ್ಪೀರಿಯನ್ಸ್ ಯಾರು ಉಂಟು ಅಲ್ಲೇ ಮಾಡಿಸುವ ಅಂಥೇಳಿ ಇಲ್ಲೇ ಕುಂಬಾಶಿಗೆ ಬಂದೆವು. ಇಲ್ಲೇ ಚೆನ್ನಾಗಿ ಮಾಡ್ತಾರೆ. ಸರ್, ನಿಮ್ಮ ಹತ್ರ ಕೇಳಬೇಕು ಸರ್, ನೀವು ಅಮೆರಿಕದಲ್ಲಿ ಇರುವಂಥದ್ದು, ಸುಗುಣೇಂದ್ರ ತೀರ್ಥರು ನಿಮಗೆ ಪ್ರೇರಣೆ. ಅವರಿಗೆ ನೀವು ಮೊದಲು ತಿಳಿಸಿದ್ರಿ ಕೂಡ, ಅವ್ರು ಯಾವ ರೀತಿಯಾಗಿ ನಿಮಗೆ ಒಂದು ಆಶೀರ್ವಾದ ಮಾಡಿದರು? ಇಲ್ಲ, ಅಂದರೆ ಅವರು ನಮ್ಮ ಸ್ವರೂಪೋದ್ಧಾರಕರು. ನಾವು ಏನು ಮಾಡಬೇಕಾದ್ರೂ ಅವರೇ ಮೂಲಕರ್ತರು ಅವರೇ. ಅವರು ಇಲ್ಲದೆ ನಮಗೆ ವಿದ್ಯೆ ಇಲ್ಲ, ಸ್ಥಾನಮಾನ ಗೌರವ ನಮಗೆ, ನಾವು ಇವತ್ತು ಮಾಡತಕ್ಕಂಥ ಅರ್ಚಕ ವೃತ್ತಿ ಏನಿದೆ ಅದು ಅವರು ಕೊಟ್ಟಂಥದ್ದು. ಅದರಿಂದ ನಾವು ಅದರಲ್ಲಿ ಬಂದಂತಹ ಸಂಪಾದನೆ, ಭಗವಂತ ಕೊಟ್ಟಂತಹ ಸಂಪಾದನೆ ಭಗವಂತನಿಗೆ ಅರ್ಪಿಸುವಂಥದ್ದು. ಅದನ್ನು ಅವರಿಗೆ ಹೇಳಿದಾಗ, ನಾವು ಮೊದಲು ಪಲ್ಲಕ್ಕಿ ಕೊಟ್ಟಾಗಲೂ ಆದಾಗಲೂ ಅಥವಾ ಬೆಳ್ಳಿ ರಥ ಕೊಟ್ಟಾಗಲೂ ಅವರೇ ಬಂದು ಸಮರ್ಪಣೆ ಮಾಡಿದರು. ನಾವು ನಾಳೆ ಕೊಡಬೇಕಾದ್ರೂ ಅವರ ಕೈ ಮುಖಾಂತರವೇ ನಾವು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ನಾವು ಗುರುಗಳಿಗೆ ಕೊಡುವಂಥದ್ದು, ಗುರುಗಳು ದೇವರಿಗೆ ಅರ್ಪಿಸುವಂಥದ್ದು. ಇದು ನಮ್ಮದು ಸಂಪ್ರದಾಯ, ನಮ್ಮದು ಪದ್ಧತಿ. ಓಕೆ ಸರ್, ನೀವು ಹತ್ರ ಕೇಳಿಲ್ಲ ನಾನು, ಕೆತ್ತನೆ ಹೇಗಾಗಿದೆ? ಬಹಳ ಚೆಂದ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿಯೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಓಕೆ, ಈಗ ನಮಗೆ ವಿಡಿಯೋಗೆ ಸಿಗ್ತಾ ಇರುವಂಥದ್ದು ಒಂದು ಕೆಳಭಾಗ ಮಾತ್ರ. ಹೌದು, ಇನ್ನು ಫೈನಲೈಸ್ ಆಗಬೇಕು, ಫೈನಲ್ ಆಗ್ತಾ ಇದೆ. ಈಗಾಗಲೇ ನಮಗೆ ಅದು ಇನ್ನೂ ಪಾಲಿಶ್ ಆಗಿಲ್ಲ, ಏನೂ ಆಗದೆಯೇ ತುಂಬ ಆಪ್ತತೆ ಅಂತ ಅನಿಸುತ್ತೆ. ಹೊರಗಿನ ಚಿತ್ರಣ ಇರ್ಬೋದು. ಮತ್ತು ಸರ್, ನಿಮಗೆ ಇವತ್ತು ಏನು ದಿನ ಹತ್ತಿರ ಬರ್ತಾ ಇದೆ, ಬ್ರಹ್ಮರಥ ಕೊಡುವಂಥದ್ದು ಸಂಕಲ್ಪ ಮಾಡಿದಿರಿ, ಆ ಸಂಕಲ್ಪವನ್ನು ದೇವ ಈಡೇರಿಸಿದ್ದಾನೆ, ಇದರ ಬಗ್ಗೆ? ಅಲ್ಲ, ತುಂಬ ಧನ್ಯತಾ ಭಾವ ನಮಗೆ ಇದೆ. ಯಾಕಂದರೆ ಇದೊಂದು ಅವಕಾಶ ಅಂತೇಳಿ, ದೇವರು ಕೊಟ್ಟಂಥ ಅವಕಾಶ. ಯೋಗ ಯೋಗ್ಯತೆ, ಭಗವಂತ ಎಲ್ಲರಿಗೂ, ಕೆಲವರಿಗೆ ಯೋಗ ಕೊಟ್ಟವನಿಗೆ ಯೋಗ್ಯತೆ ಕೊಡೋದಿಲ್ಲ, ಯೋಗ್ಯತೆ ಕೊಟ್ಟವನಿಗೆ ಯೋಗ ಕೊಡೋದಿಲ್ಲ, ಯೋಗ್ಯತೆ ಇದ್ದವನಿಗೆ ಅವಕಾಶ ಇರುವುದಿಲ್ಲ. ಬಟ್ ನಮಗೇನು ಗೊತ್ತಿಲ್ಲ, ಯೋಗ ಇದೆಯೋ ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ಬಟ್ ಅವಕಾಶ ಅಂತೂ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದ ಆ ಒಂದು ಸಂತೋಷದಲ್ಲಿ ನಾವಿದ್ದೇವೆ. ಓಕೆ, ಇವತ್ತು ನಾಡಿದ್ದು ಸಮರ್ಪಣೆಯ ದಿನ, ಮತ್ತು ಇಲ್ಲಿ ಒಂದು ಪೂಜೆ ಆಗುತ್ತೆ, ಇಲ್ಲಿಂದ ತಗೊಂಡು ಹೋಗ್ತಾರೆ, ಅಲ್ಲಿ ಒಂದು ಉಜಿರೆಯಿಂದ ಮೆರವಣಿಗೆ ಕೂಡ ಇದೆ. ಆ ಸಮರ್ಪಣೆಯ ದಿನವನ್ನು ಯಾವ ರೀತಿಯಾದಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸಮರ್ಪಣೆಯ ದಿನ ಬಹಳ ಸಂತೋಷ. ಅಂದರೆ ಊರಿನವರೆಲ್ಲ ಸೇರಿ ವೈಭವದಿಂದ ತಗೊಂಡು ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇವಾಗ ತಾನೇ ಹೇಳ್ತಾ ಇದ್ದರು, 100 ಕಾರು ಬಂದು ತಗೊಂಡು ಹೋಗಬೇಕು ಅಂತೇಳಿ. ಆ ಒಂದು ವೈಭವದ ನಿರೀಕ್ಷೆಯಲ್ಲಿ ನಾವು ಸಹ ಇದ್ದೇವೆ. ನಾವು ಕೊಡ್ತಾ ಇರುವಂಥದ್ದಲ್ಲ, ಭಗವಂತ ಸ್ವೀಕಾರ ಮಾಡ್ತಾ ಇರುವಂಥದ್ದು, ಎಲ್ಲ ಊರಿನ ಜನರೆಲ್ಲ ಸೇರಿ ಕೊಡುವಂಥದ್ದು. ಆದ್ದರಿಂದ ಎಲ್ಲರೂ ಸೇರಿ ನಾವು ವೈಭವದಿಂದ ಭಗವಂತನಿಗೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮ, ತುಂಬ ನಿರೀಕ್ಷೆಯಲ್ಲಿದ್ದೇವೆ ನಾವು. ನಿಮ್ಮ ಕಡೆಯಿಂದ ನಿಮ್ಮ ಇಡೀ ಕುಟುಂಬದ ಕಡೆಯಿಂದ ಒಂದು ಬ್ರಹ್ಮರಥ ಸಮರ್ಪಣೆ ಆಗ್ತಾ ಇದೆ. ಹೌದು. ಮತ್ತೊಂದು ಪುಷ್ಪರಥ ಸಮರ್ಪಣೆ ಆಗ್ತಾ ಇದೆ. ಹೌದು. ಮತ್ತೊಂದು ವಿಜಯ ಗೋಪುರ ನಿರ್ಮಾಣ ಆಗಿದೆ. ಸರ್, ಇತ್ತೀಚೆಗೆ ನೀವು ಅಮೆರಿಕಕ್ಕೆ ಹೋದ್ರಿ, ಮೊನ್ನೆ ಬಂದ್ರಿ. ಹೌದು. ಹೋದಾಗ ಹೇಗಿತ್ತು ಉಜಿರೆ, ಈಗ ಹೇಗಾಗಿದೆ? ಅಜಗಜಾಂತರ ವ್ಯತ್ಯಾಸ. ನಾವು ಅದನ್ನು ಹೇಳುವಂಥದ್ದು ಬಹಳ ಕಷ್ಟ, ಹೋಗಿ ನೋಡುವಂಥದ್ದೇ ವೈಭವ. ಸೊ ಎಲ್ಲ ಮಾರ್ಗಗಳು ಅಗಲವಾಗಿ ಎಲ್ಲ ಸಿದ್ಧತೆ ಆಗಿದೆ, ಸಿದ್ಧತೆ ಆಗ್ತಾ ಉಂಟು ಬ್ರಹ್ಮಕಲಶಕ್ಕೆ. ಬಹಳ ಸಂತೋಷ ಆಗ್ತಾ ಇದೆ. ವಿಜಯ ಗೋಪುರ ಹೌದು, ನಾವು ಹೋಗುವಾಗ ಇನ್ನೂ ಅದಕ್ಕೆ ಕವರ್ ಮಾಡಿದ್ರು, ಆ ಒಂದು ನೋಡುವ ಒಂದು ಭಾಗ್ಯ ಇರಲಿಲ್ಲ ನಮಗೆ. ಬಂದು ನೋಡುವಾಗ ಎಲ್ಲ ಗೋಪುರ ಎಲ್ಲ ನಿಂತಿದೆ. ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಕಾಯ್ತಾ ಇದ್ದೇವೆ ಆ ಕ್ಷಣಕ್ಕೆ, ಗೋಪುರ ಲೋಕಾರ್ಪಣೆ ಆಗುವ ಕ್ಷಣಕ್ಕೆ ಎಲ್ಲರೂ ಕಾಯ್ತಾ ಇದ್ದೇವೆ. ಸರ್, ರಥೋತ್ಸವ ಅಂತಂದ ಕೂಡಲೇ ಈ ರಥದಲ್ಲಿ ನಾಡಿದ್ದು ಮಂಜುಳೇಶ ಜನಾರ್ದನನ ವೈಭವದ ರಥೋತ್ಸವ ನಡೀಲಿಕ್ಕಿದೆ. ಏನು ಹೇಳ್ತೀರಿ? ಅಲ್ಲ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಅಂತೇಳಿ ಶಾಸ್ತ್ರ ಹೇಳುವಂಥದ್ದು. ರಥದಲ್ಲಿ ಏರಿದಂತಹ ಭಗವಂತನನ್ನು ನೋಡಿದರೆ ಪುನರ್ಜನ್ಮವೇ ಇಲ್ಲ ಅಂತೇಳಿ, ಅಷ್ಟು ರಥದಲ್ಲಿ ಏರಿದಂತಹ ಭಗವಂತನ ದರ್ಶನ ಅಷ್ಟು ಪುಣ್ಯ ಫಲವಾದದ್ದು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇದರಲ್ಲಿ ವಿಶೇಷ ಏನು ಹೇಳಿದಾಗ, ಉಜಿರೆ ಜನಾರ್ದನ ದೇವರ ರಥೋತ್ಸವ ಅಂತೇಳಿ ಹೇಳಿದರೆ, ಆ ರಥದಲ್ಲಿ ಹರಿಹರರು ಕೂತ್ಕೊಳ್ಳುವಂಥದ್ದು. ಮೇಲ್ಗಡೆ ಜನಾರ್ದನ ದೇವರು ಕೂತ್ಕೊಳ್ತಾರೆ, ಕೆಳಗಡೆ ಮಂಜುಳೇಶ ದೇವರು ಕೂತ್ಕೊಳ್ತಾರೆ. 2 ದೇವರನ್ನು ಹೊತ್ತುಕೊಂಡು ರಥಯಾತ್ರೆ ಆಗುವಂಥದ್ದು ಅದು ವಿಶೇಷವಾಗಿ ಜನಾರ್ದನ ದೇವರ ಉತ್ಸವ, ಉಜಿರೆ ಜನಾರ್ದನ ದೇವಸ್ಥಾನದ ಬ್ರಹ್ಮೋತ್ಸವದಲ್ಲಿ. ಅದರಿಂದ ಆ ಒಂದು ರಥದಲ್ಲಿ ಹರಿಹರರು ಕೂತ್ಕೊಂಡು
ಎಲ್ಲ ಗ್ರಾಮಸ್ಥರನ್ನು ಎಲ್ಲ ಭಕ್ತ ಜನರನ್ನು ಅನುಗ್ರಹಿಸ್ತಾನೆ. ಅದು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಅದು ನೀವು ಒಂದು ಸಮರ್ಪಿಸಿದಂಥ ರಥದಲ್ಲಿ ಹೌದು, ಭಕ್ತನಾಗಿ ಎಷ್ಟು ಸಾರ್ಥಕ ಸೇವೆ ಇದು. ಅಲ್ಲ, ಅದೊಂದು ಧನ್ಯತಾ ಭಾವ. ನಮಗೆ ಭಗವಂತ ಕೊಟ್ಟಂತಹ ಒಂದು ನಮಗೆ ಒಂದು ಅವಕಾಶ, ಭಗವಂತ ಕೊಟ್ಟಂತಹ ಸಂಪತ್ತನ್ನು ಭಗವಂತನಿಗೆ ಅರ್ಪಿಸುವಂಥದ್ದು. ಅದೇ ಹೇಳಿದ ತೇನ ವಿನ ತೃಣಮವಿನ ಚಲತಿ ಅಂತೇಳಿ, ಅವನ ಇಚ್ಛೆ ಶಕ್ತಿ ಪ್ರೇರಣೆ ಇಲ್ಲದೆ ಏನೂ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಮಾಡಿಸಿದ್ದು ಭಗವಂತ ಮಾಡಿಸುವಂಥದ್ದು. ಆದ್ದರಿಂದ ನಮ್ಮದ್ದೇನಿಲ್ಲ, ಆದರೆ ಆ ಧನ್ಯತಾ ಭಾವ ನಮಗೆ ಖಂಡಿತವಾಗಿಯೂ ಇದೆ. ಧನ್ಯವಾದ ಸರ್. ಧನ್ಯವಾದಗಳು, ನಮಸ್ಕಾರ ಸರ್. ಉಜಿರೆಯ ಉದ್ಯಮಿಗಳು ಜೊತೆಗಿದ್ದಾರೆ, ರವಿ ಚಾಕಿತಾರು ಸರ್. ರಥದ ಬಗ್ಗೆ ಏನು ಹೇಳ್ತೀರಿ? ರಥ ಭಾಳ ಖುಷಿ ಆಗ್ತದೆ ನೋಡುವಾಗ. ಯಾಕೆಂದರೆ ಉಜಿರೆ ರಥೋತ್ಸವದಲ್ಲಿ ಪ್ರತಿ ವರ್ಷ ರಥ ಅಲ್ಲಿ ರಥ ಹತ್ತಿರೋದು ನಾನು ಸಾಧಾರಣ 20 ವರ್ಷದಿಂದ. ನನಗೆ ಹೆದರಿಕೆ ಆಗ್ತಿರೋದು ಯಾವಾಗಲೂ ಆ ರಥ ನೋಡುವಾಗ, ಚಕ್ರ ಅಲ್ಲಾಡ್ತಿರುವಾಗ ಏನಾಗ್ತದೆ ಹೆದರಿಕೆ. ಅದು ಈಗ ಇವರು ಹೊಸ ರಥ ಕೊಡುವಾಗ ನಮಗೆ ಭಾಳ ಖುಷಿ ಆಗ್ತದೆ. ಅಂದರೆ ನಮ್ಮ ಊರಿಗೆ ಹೊಸ ರಥ ಬಂತಲ್ಲ, ನಾವು ಹುಟ್ಟು ಮೊದಲು ನಮ್ಮ ಉಜಿರೆ ಇರೋ ರಥ. ಹಾಗೆ ನಾವು ಜೀವನದಲ್ಲಿರುವಾಗ ನಮ್ಮ ಆತ್ಮೀಯರಾದ ಅಶೋಕ ಮತ್ತು ಕಿರಣ್ ಸೇರಿ ಇಬ್ಬರು ರಥ ಕೊಡ್ತಿದ್ದಾರೆ. ನಮಗೆ ಭಾಳ ನಮ್ಮ ಪುಣ್ಯ ಅಂತ ತಿಳ್ಕೊಳ್ತೇನೆ. ಅದೇ ರೀತಿ ಎಲ್ಲರ ಹತ್ರ ಎಲ್ಲ ಇರ್ಬೋದು, ಆದರೂ ಕೊಡೋ ಭಾಗ್ಯ ಯಾರು ಇಲ್ಲಿಗಿಲ್ಲ. ಅದರಲ್ಲಿ ಸಹ ನಾನು ನೋಡಿದರೆ ನಮ್ಮ ನಾನು ಬ್ರಾಹ್ಮಣ ಆಗಿ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇಂಥ ಒಂದು ರಥ ಕೊಟ್ಟು ನಾನು ಫಸ್ಟು ಸಣ್ಣ ವಯಸ್ಸಿನ ಹುಡುಗರು ಅಣ್ಣ ತಮ್ಮದು ಸೇರಿ ಕೊಡ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಆಗ್ತದೆ. ಶಿಷ್ಯ ಕಿರಣ್ ರಾವ್ ಅವರ ಕೊಡುಗೆಯ ಬಗ್ಗೆ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡಿ. ಜನಾರ್ದನ ದೇವಸ್ಥಾನದಲ್ಲಿ ಈ ಬಾರಿ ಬ್ರಹ್ಮಕಲಶೋತ್ಸವ ಬಹಳ ವೈಭವದಿಂದ ನಡೆಯುವ ವಿಚಾರವನ್ನು ಕೇಳಿ ಬಹಳ ಸಂತೋಷವಾಗಿದೆ. ನಮ್ಮ ಶಿಷ್ಯರಾದಂಥ ಶ್ರೀ ಕಿರಣ್ ರಾವ್ ಅವರು ಬ್ರಹ್ಮ ರಥದ ಸೇವೆಯನ್ನು ಕೂಡ ಕೊಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಉಜಿರೆ ಬಹಳ ದೊಡ್ಡ ಕ್ಷೇತ್ರವಾಗಿದೆ, ಜನಾರ್ದನ ಕ್ಷೇತ್ರ. ಶ್ರೀ ಮಧ್ವಾಚಾರ್ಯರು ಬಂದಂತಹ ಒಂದು ಈ ಪವಿತ್ರವಾದ ಕ್ಷೇತ್ರ. ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಯಶಸ್ಸನ್ನು ಕೋರ್ತಾ ಇದ್ದೇವೆ. ಅದು ಎಲ್ಲ ಯಾತ್ರಾ ಸ್ಥಳವೂ ಕೂಡ ಆಗಿದೆ. ಅಂತಹ ಒಂದು ಜನಾರ್ದನ ದೇವರ ಸನ್ನಿಧಾನದಲ್ಲಿ ಈ ನಡೆಯತಕ್ಕಂಥ ಸೇವೆಯೂ ಕೂಡ ಅದು ಯಶಸ್ವಿಯಾಗಿ ನಡೆಯಲಿ. ಬ್ರಹ್ಮಕಲಶೋತ್ಸವ ಉಳಿದ ಎಲ್ಲ ಉತ್ಸವಗಳು ಕೂಡ ಚೆನ್ನಾಗಿ ನಡೆಯಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಇದು ಉಜಿರೆಯ ಒಬ್ಬ ಭಕ್ತನಿಗೆ ಒಲಿದಂತಹ ವಿಶೇಷವಾದಂಥ ಯೋಗ್ಯತೆ ಮತ್ತು ಅವಕಾಶ. ತಾನು ಯೋಗ ಪಡೆದಿದ್ದಾರೆ, ಯೋಗ್ಯತೆಯನ್ನು ಪಡೆದಿದ್ದಾರೆ, ಅವಕಾಶವನ್ನು ಬಳಸಿಕೊಂಡಿದ್ದಾರೆ. ಉಜಿರೆಯ ಜನಾರ್ದನ ಸ್ವಾಮಿಗೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಗುರುಗಳ ಆಶೀರ್ವಾದವೂ ಸಿಕ್ಕಿದೆ, ದೇವನ ಆಶೀರ್ವಾದವೂ ಸಿಕ್ಕಿದೆ. ಈಗ ರಥ ಹೇಗಾಗಿದೆ ಅನ್ನುವಂಥದ್ದನ್ನು ವಿವರಿಸಿದ್ದೇವೆ. ಈ ರಥದ ಒಂದು ಸಮರ್ಪಣೆ ಆಗಲಿ, ಈ ರಥವನ್ನು ಇಲ್ಲಿಂದ ಉಜಿರೆಗೆ ತೆಗೆದುಕೊಂಡುವಂಥ ಕಾರ್ಯ ಆಗಲಿ, ಮತ್ತು ಇದೇ ರಥದಲ್ಲಿ 100 ಕಾಲ ಉಜಿರೆಯಲ್ಲಿ ಪ್ರತಿ ಕ್ಷಣವೂ ಕೂಡ 100 ಕಾಲದ ಜಾತ್ರೆಗಳಲ್ಲಿಯೂ ಕೂಡ ಜನಾರ್ದನ ಕುಳಿತು ವಿರಾಜಮಾನವಾಗಿ ಇಡೀ ನಾಡನ್ನು ಉದ್ಧರಿಸಲಿ ಅಂತ ಹೇಳ್ತಾ ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕುಂಬಾಶಿ, ಉಡುಪಿ.